ಬೆಂಗಳೂರಿನ ಹುಟ್ಟಿರೋವು ಪಾರಂ ಕೋಳಿ ಕಲ್ಲ ಹಳ್ಳಿಲಿ ಹುಟ್ಟವ್ ನೋಡು ರಾಜು ನಾಟಿ ಕೋಳಿ ಕಲ್ಲ ರಾಜು ಅಪ್ಪ ಅಂತ ಕರೀತಾರೆ. ದೊಡ್ಡ ಮನೆ ಹುಡುಗ ಹಟ್ಟಿ ಆಗವನೆ. ನಿಮ್ಮ ಮನ್ಸಲ್ಲ ಬಿಟ್ರಪ್ಪ ಮನ್ಸಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಆರ್ ಎಂ ಸಿ ಮಾತಾಡ್ತಾ ಇರೋದು. ಇವತ್ತು ನಾವು ನಮ್ಮ ನವೀನ್ ಅವರ ಅಕ್ಕನ ಮನೆಗೆ ಏನು ಫಂಕ್ಷನ್ ಊರಬ್ಬಕ್ಕೆ ಹೋಗ್ತಾ ಇದೀವಿ. ನೋಡಿ ನವೀನ್ ಅವ್ರು ಇದ್ದಾರೆ ನಮ್ಮ ಜೊತೆಲಿ. ನೋಡಿ ಸಂತು ಬಂದ. ಸಂತು ಹಾಯ್ ಮಾಡಪ್ಪ ನಮ್ಮ ವ್ಯೂವರ್ಸ್ಗೆ ಎಲ್ರಿಗೂ. ನೀರು ಮಜ್ಜಿಗೆ ಕುಡ್ದ? ಮಸಾಲ ಮಜ್ಜಿಗೆನಾ? ನಾವು ನೀರು ಮಜ್ಜಿಗೆ ಅಂತೀನಿ. ಮಹೇಶ್ ಅಲ್ಲ, ತೇರು ಗ್ರೌಂಡ್ ಹೋಯ್ತದೆ. ನಾನ್ ತೇರ್ ನೋಡಿಕೊಂಡ ಹಿಂದೆಗಡೆ ಹೋದ್ರೆ ಅಲ್ಲಿ ಇಲ್ವೇ ಇಲ್ಲ ತೇರು ಬರುವಾಗ ಅದು ಆ ಕಡೆ ಹೋಗೈತೆ ತೇರು. ಈಗ ಹೌದಾ? ಸರಿ ಮುಂದೆ ಹೊರಡೋಣ ಅಣ್ಣ. ಸೀಟ್ ಬೆಲ್ಟ್ ಹಾಕಿ, ಸೇಫ್ಟಿ ಇಂಪಾರ್ಟೆಂಟ್. ಎಲ್ಲ ಇಲ್ಲೇ ಬರೋದು ಅವನು, ಇಲ್ಲೇ ಇರ್ಲಿ. ಹೆಂಗೋ ನಿಂತೈತಲ್ಲ. ಅನಿಲ್ ಕನ್ನಡಿಗ ಅವರು ಎಲ್ಲರೂ ಇದ್ದಾರೆ. ಹಂಗೆ ಸಂತು ಎಲ್ಲ ಹೋಗಿದ್ದಾನೆ. ನಾವು ಇಲ್ಲಿ ಚನ್ನಪಟ್ಟಣದಲ್ಲಿ ಸೈಡ್ಗೆ ಹಾಕಿದ್ದ ಏನಕ್ಕೆ ಅಂದರೆ ಮಹೇಶ ಬರ್ಬೇಕಿನ್ನು. ಆಮೇಲೆ ಹಂಗೆ ಅಪ್ರಮೇಯ ಸ್ವಾಮಿದು ತೇರು ನಡೀತಾ ಇದೆ. ಸೊ ನೀರು ಮಜ್ಜಿಗೆ ಪಾನಕ ಕುಡ್ದು ಹೊಟ್ಟೆ ತುಂಬ. ನೋಡಿ ಗೊತ್ತೇ ಇಲ್ಲ ನಮಗೆ ಇವತ್ತು ತೇರಂತ. ಹೆಂಗೋ ಈ ಬಿಸಿಲಿಗೆ ಒಳ್ಳೆ ತಂಪು ಮಾಡ್ಕೊಂಡು ಬನ್ನಿ ನಮ್ಮ ಜೊತೆ. ನೀವೇನು ಒಂದು ಒಳ್ಳೆ ಮಟನ್ ಊಟ ಹಾಕ್ಸ್ತೀವಿ ಇವಾಗ ಮಧ್ಯಾಹ್ನ. ಒಳ್ಳೆ ಮಟನ್ ಚಿಕನ್ ನೀವೇನು ತಿಂತೀರಾ ನೀವು ಜಾಯ್ನ್ ಆಗಿ. ಅಡ್ರೆಸ್ ಕಳಿಸ್ಬಿಡ್ತೀವಿ, ಬಂದ್ಬಿಡಿ ಬೆಳ್ಳೂರಿಗೆ. ಕೊಕ್ರೆಬೆಳ್ಳೂರ. ಆಮೇಲೆ ಬೆಳ್ಳೂರಲ್ಲಿ ಯಾರ್ಯಾರು ಇದ್ದೀರಾ ನಿಮ್ಮ ಊರಿಗೆ ಬರ್ತಾ ಇದ್ದೀವಿ, ಅಲ್ಲಿ ಸಿಗೋಣ. ಶಿಫ್ಟ್ ಹುಡುಕ್ತಾವನೆ. ಅಣ್ಣ ನಮಸ್ಕಾರ. ಮಹೇಶ್ ಅವ್ರು ಬಂದರು. ವಿಲನ್ನು ನಮ್ಮ ಮಿಕಾ ಮೂವಿ ವಿಲನ್ ಇವರೇನೆ. ಅಯ್ಯೋ ತೆಗೆದ್ಬಿಟ್ಟ ನಾನೇ. ಇವಾಗ ಸಾವುಕಾರ್ ಹೊಸಕ್ರನ್ನ ಮಧ್ಯದಲ್ಲಿ ಸಂತೋಷ ಮದ್ದಿಗೆ. ಅಲ್ಲ ನಾನ್ ಲಾಕ್ ಆಗಿಲ್ಲ, ತೆಗೆದ್ಬಿಟ್ಟು ಇವತ್ತು ಅಪ್ರಮೇಯ ಸ್ವಾಮಿ ತೇರೇನಿಲ್ಲ. ಹೌದು, ನಮ್ಗೆ ಗೊತ್ತೇ ಇಲ್ಲ. ಬಂದ ಹೆಂಗ ಒಳ್ಳೆ ನೀರು ಮಜ್ಜಿಗೆ ಹಾಕ್ಬಿಡ್ದು. ಮಜ್ಜಿಗೆ ಪಾನ್ಕ ಎಲ್ಲಾರು ಮನೆ ಕೊಡ್ತಾರೆ. ಹೆಂಗೋ ನಾಷ್ಟ ಮಾಡಿರ್ಲಿಲ್ಲ ಅಣ್ಣ. ಇವಾಗ ಒಳ್ಳೆ ಇಲ್ಲಿ ಬಂದು ಒಂದ್ 2 ಗ್ಲಾಸ್ ಮಜ್ಜಿಗೆ, ಒಂದ್ 2 ಗ್ಲಾಸ್ ಪಾನ್ಕ ಕುಡ್ದು ಕರ್ಬೂಜ. ಆಮೇಲೆ ಮಜ್ಜಿಗೆ ಸಖತ್ತಾಗಿತ್ತು. ಮಹೇಶಣ್ಣ ಇವಾಗ ನಿಮ್ಗೆ ಅಂತ ನಾವು ಒಂದ್ ಒಳ್ಳೆ ಮಟನ್ ಊಟಕ್ಕೆ ರೆಡಿ ಮಾಡಿದೀವಿ. ನಾವು ತಿನ್ನಲ್ಲ. ಈಗ ವಿಚಾರ ಏನ್ ಗೊತ್ತಾ, ಅವನ್ಗೆ ತಿನ್ನಂಗೂ ಇಲ್ಲ. ಜೀವನದಲ್ಲಿ ಈಗ 15 ದಿನ ಬಿಟ್ಟಿದ್ದೀನಲ್ಲ, ಇದೇನಾ ನನ್ ಬುದ್ಧಿ ಕಣ್ಮಲ್ಲ. 48 ದಿನ ಅಲ್ವಾ? ಅಲ್ಲ ಈಗ 15 ದಿನ ಆಯ್ತು ಪತ್ರಿಕೆ ಹೊಡ್ಸಿ ಬಿಟ್ಟಿದ್ದೀನಿ. ಈಗ ಪತ್ರಿಕೆ ಹೊಡ್ಸೋದ್ ಲೆಕ್ಕನ ಗೃಹಪ್ರವೇಶ ಲೆಕ್ಕನ? ಈಗ ನಿಂದು ಲೆಕ್ಕ. ನಾನ್ ಪತ್ರಿಕೆ ಹೊಡಿಸ್ದಾಗಿಂದ ಬಿಟ್ಟಿದ್ದೀನಿ. ಅಂದ್ರೆ ಒಂದ್ 2 ತಿಂಗಳು ಸಣ್ಣ ಆಗ್ಬಿಡ್ತಾನೆ. ಒಂದ್ 10 kg ಸಣ್ಣ ಆಗ್ಬಿಡ್ತಾನೆ ಈಗ. ಅಂದ್ರೆ ಒಳ್ಳೆ ಫ್ಯಾಟ್ ಎಲ್ಲ ಕರ್ಗ್ಬಿಡುತ್ತೆ ಇವಾಗ. ಒಳ್ಳೆ 10 kg. ನಮ್ಮ ನರಸಮ್ಮಣ್ಣ ರೋಟ್ಲು ನರಸಮ್ಮಣ್ಣ ಅವರ ಇಲ್ವೋ ಗೊತ್ತಿಲ್ಲ ನಿಮ್ಗೆ. ಎಲ್ಲಿ? ಇಲ್ಲಿ ಮುಂದೆ ಯಾವ ರೋಡ್ ಇದು? ಕಿಚನ್ ಮಾರಮ್ಮ ಮತ್ತೆ ಚೌಡೇಶ್ವರಿ ಅಂತ ವರ್ಷಕ್ಕೆ ಒಂದೇ ಸರಿ ಬಾಗ್ಲು ತೆಗಿಯೋದು ಕೊಂಡೆ ನಡೀತಲ್ಲ ಇದು. ಎಲ್ಲಿ? ನಾವು ಅವಾಗ ನಮ್ಮ ಮನೆ ದೇವರದು. ಇಲ್ಲಿ ಮುಂದೆ ಒಂದ್ ಚೌಡೇಶ್ವರಿ ಅಂತ ದೇವಸ್ಥಾನ ಐತೆ. ವರ್ಷಕ್ಕೆ ಒಂದೇ ಸಾರಿ ಬಾಗ್ಲು ಓಪನ್ ಮಾಡೋದು. ಇಲ್ಲೂ ಆಸನಾಂಬ ತರ ದೀಪ ಹಚ್ಬಿಟ್ಬಿಡ್ತಾರೆ. ಒಂದು ದೀಪ ದಪ್ಪ ಬತ್ತಿ ಹಚ್ಬಿಟ್ಟು ಅದನ್ನ ಮಣ್ಣಲ್ಲಿ ಗೋಡೆ ಕಟ್ತಾರೆ. ಆಮೇಲೆ ಅದನ್ನು ವರ್ಷಕ್ಕೆ ಒಂದ್ಸಾರಿ ಗೋಡೆ ಹೊಡಿತಾರೆ. ಚೌಡೇಶ್ವರಿ ಅಂತ ಇಲ್ಲಿ ಹಬ್ಬ ನಡೆಯುತ್ತೆ. ಅವಾಗ ನಮ್ಮ ಹತ್ರ ಕಾರು ಸ್ಕೂಟರ್ ಬೈಕ್ ಏನು ಇರ್ಲಿಲ್ಲ. ಅವಾಗ ಇಲ್ಲಿ ಇಳ್ಕೊಳ್ಳೋದು. ಚೌಡೇಶ್ವರಿ ಗೊತ್ತಾ? ಅಲ್ಲೇ ಪೆಟ್ರೋಲ್ ಬಂಕ್ ಹತ್ರ ರೈಟ್ ತಾನೆ ಹೋಗಿದ್ದೀನಿ ನಾನು. ಅದು ಎಷ್ಟು ಫೇಮಸ್. ಒಂದು ವಾರ ನಡೀತದ ಹಬ್ಬ. ಅವಾಗೆಲ್ಲ ನಡ್ಕೊಂಡೆ. ಅವಾಗ ಹೋಗ್ಬಿಡಿ ತುಂಬಾ ಎಲ್ಲ. ಇವಾಗ ಸ್ವಲ್ಪ ಒಂದು ನಮ್ಮ ಸಿವಿಲ್ ಬಸ್ ಅವರೇ ಸರಿಯಪ್ಪ. ಇಷ್ಟ ಬಂದದ್ ಪೋಸ್ಟರ್ಗಳು ಹಾಕತಾರೆ, ಇಷ್ಟ ಬಂದ ಡಿಸೈನ್ ಮಾಡ್ಕತಾರೆ. ಯಾವುದೇ ಅಡ್ವರ್ಟೈಸ್ಮೆಂಟ್ ಮಾಡಲ್ಲ. ಏನ್ ಹಾಕಿದ? ದಾವೂದ್ ಹಾಕಿದ್ನ ಪ್ರೈವೇಟ್ ಬಸ್ಗೆ. ಇಲ್ಲ ಹಿಡ್ದೆ ದುರಂಧರಿ ನೋಡಿ. ಯಾರೋ ಗೊತ್ತಿಲ್ಲ ದಾವೂದ್ ಅಂತ ಹೆಸರಾಕ್ಬಿಟ್ಟು ಫುಲ್ ಆ ಡಿಸೈನ್ ಅಲ್ಲಿ ಹಾಕ್ಸ್ಬಿಟ್ಟಿದ್ರು. ಮೊದ್ಲೇ ನಮ್ ದೇಶಕ್ಕೆ ಮಾಡಿರೋ ಮೋಸ, ಫ್ರಾಡ್, ಡ್ರಗ್. ಇದೇ ಚೌಡೇಶ್ವರಿ ಅಂತ ವರ್ಷಕ್ಕೆ ಒಂದೇ ಸರಿ ಓಪನ್ ಮಾಡೋದು. 2 ದಿನ ಅಷ್ಟೇ ಓಪನ್ ಇದು. ಬಾಗ್ಲು ಹೊಡಿತಾರೆ, ದೀಪ ಉರಿತಾನೆ ಇರುತ್ತೆ. ಚೌಡೇಶ್ವರಿ ಯಮನಹಳ್ಳಿ ಹತ್ರ ಚೌಡೇಶ್ವರಿ. ಮದ್ದೂರ್ ಹತ್ರ ಇರೋ ಯಮನಹಳ್ಳಿ. ಫುಲ್ ಪವರ್ಫುಲ್. ಫುಲ್ ಪವರ್ಫುಲ್. ಈ ಚನ್ನಪಟ್ಟಣದವ್ರಿಗೆ ಮನೆ ದೇವರು ಜಾಸ್ತಿ ಇದು. ಹೊಳೆ ದೊಡ್ಡಿ, ಕರಿಯಪ್ಪನ ದೊಡ್ಡಿ, ನಮ್ಮ ಊರು ಎಲ್ಲ ಫುಲ್ಲು ಇದೇ ದೇವರು. ಸುಮ್ಮನೆ
ಅವನು ಸೈಡ್ ಹೊಡಿತಾನೆ ಇದ್ದ ಕೊನೆಗೆ ಇವ್ನು ಯಾರನ್ನು ಹೊಡೆದ್ರು ಅವ್ನು ಯಾವಾಗ ಹಿಂಸೆ ಕೊಟ್ಟ ಚೌಕ್ ಕೊಟ್ಬಿಟ್ಟು ಸೈಡ್ ಹಾಕಿದ್ರೆ ಗಾಡಿನೇ ತಿರ್ಗಿಸ್ಕೊಂಡು ಓಡ್ಬಿಟ್ಟೆ ಓಡು. ನಾನು ಆ ಕಡೆ ಬಂದ ಈ ಕಡೆ ಬಂದ ಅಂತ ನೋಡಿದ್ರೆ ಅವ್ನು ಅಲ್ಲೇ ತಿರ್ಗಿಸ್ಕೊಂಡು ನಿಂತವ್ರೆ. ಅಟ್ಲೀಸ್ಟ್ ನಿಲ್ಸ್ಬಿಟ್ಟು ಯಾರಣ್ಣ ಯಾಕಣ್ಣ ಅಂತನಾರ ಕೇಳ್ಬೇಕು. ಅಣ್ಣ ಆದ್ರೂ ಅವನೇ ತಪ್ಪು, ಮಧ್ಯ ರೋಡಲ್ಲಿ ಹೋಯ್ತಾ ಇದ್ದ. ತಪ್ಪೈತೆ ಜಾಗ ಬಿಡ್ದ ಅವನು ಅಂತ ಅವಾಜ್ ಬೇರೆ ಹಾಕ್ಬಿಟ್ಟ ನಿಲ್ಲಿಸ್ದೇಟ್ಗೆ ಓಡ್ಬಿಟ್ನಲ್ಲ ಅದು ನನಗೆ ಕಾಮಿಡಿ ಆಗಿದ್ದು. ನಾವು ರಿವರ್ಸ್ ರಿವರ್ಸ್ ಆಗ್ಬೇಕಾಯ್ತು, ಒಳ್ಳೆ ಮಜಾ ಇರೋದು. ತೀಟೆ ಕೆಲಸ ಎಲ್ಲೋದ್ರ ಆ ಕೆಟಾಗಿರೋ ಬೋರ್ವೆಲ್ಗೆ ಹೋಗೋನೆ ಬೆಂಟಕ್ಕೆ ಕೂಡ್ ಕಟ್ಕೊಂಡು ಬಿಟ್ಟೋಗಿ ಒಂದ್ 3 ತಲೆಮಾರೆ ಬಗ್ಸಿ ಸಂಸಾರ ನಡೆಸ್ಬಿಟ್ಟೈತಲ್ಲಿ. ಬೆಂಗಳೂರು ಹುಟ್ಟಿರೋವು ಪಾರಂ ಕೋಳಿ ಕಲ್ಲ ಹಳ್ಳಿಲಿ ಹುಟ್ಟವ್ ನೋಡು ರಾಜು ಒಪ್ಪಂತರ ನಾಟಿ ಕೋಳಿ ಕಲ್ಲ. ಏನ್ ನಿಮ್ಮ ಹೆಸರು? ನಂದ್ಯಾದ ಒಂದ್ ಹೆಸರು ಐತಿ ನಮ್ಮ ಮಂಡ್ಯದಾಗೆ. ನನ್ನ ರಾಜು ಒಪ್ಪ ಅಂತ ಕರೀತಾರೆ. ದೊಡ್ಡ ಮನೆ ಹುಡುಗ ಹಟ್ಟಿಯಾಗವನೆ, ದೊಡ್ಡ ಮನೆ ಹುಡುಗ ಬರ್ತಾನೆ. ತೋಟದ ಮನೆಗೆ ಹೋಗವ. ಸೂಪರ್ ಸೂಪರ್. ಏನ್ ನಿಮ್ಮ ಹೆಸರು? ಚೆನ್ನಪ್ಪ. ಅಂಬರೀಷ್ ಅಣ್ಣನ್ ಭಕ್ತ ಅಂತೆ. ಸೇಮ್ ಅಂಬರೀಷ್ ಅಣ್ಣ ಹೆಂಗ್ ಹೊಡಿತಾರ ಹಂಗೆ ಡೈಲಾಗ್ ಹೊಡೆದ್ರು. ಬಸ್ಲಾಪುರ. ನಮ್ಮ ಮಂಡ್ಯದವ್ರ ಹಂಗೆ ಕಾಡ್ತೀರಿ ಕಂಡ್ರಲ್ಲ. ನಿಮ್ಗೆ ಯಾವ್ರು ಆಯಸ್ಸು ಆರೋಗ್ಯ ಕೊಡ್ಲಿ, ನಂದು ಸೇರಿಸ್ಕೊಡ್ಲಿ ನಿಮ್ಗೆ. ಸೂಪರ್, ಥ್ಯಾಂಕ್ ಯು. ಆಯ್ತು. ಅಂಬರೀಷ್ ಅಣ್ಣನ್ ಭಕ್ತ ಅಂತೆ ಹೆಂಗೆ ಹೇಳಿದ್ದು? ಇನ್ಸ್ಟಾಗ್ರಾಮ್ ಕೊಲಾಬ್ ಕೊಡ್ರಿ, ಇನ್ಸ್ಟಾಗ್ರಾಮ್ ಕೊಲಾಬ್ ಕೊಡ್ರಿ. ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ ಹಾಕಿ. ಖಂಡಿತ. ಫಸ್ಟ್ ಟೈಮ್ ನಾವು ನಾಗಮಂಗಲ. ನಾನು ಇವತ್ತೇನಪ್ಪ ನಾಗಮಂಗಲ ಬಂದಿರೋದು. ನಮ್ಮ ಜನ ನಮ್ಮ ತುಂಬಾ ಫಾಲೋವರ್ಸ್ 2-3 ಜನ ನಾಗಮಂಗಲದವ್ರು ಅವ್ರೆ. ಆಮೇಲೆ ನಮ್ಗೆ ಇವ್ರೊಬ್ರು ಅವ್ರೆ ಆರೋಳಿ ಇಂಡಸ್ಟ್ರಿಯಲ್ ಏರಿಯಾ ಇಟ್ಟವ್ರೆ ಪಾಪ ಅಕ್ಕ. ನಾಗಮಂಗಲದಲ್ಲಿ ಯಾರ್ಯಾರು ಇದ್ದೀರಾ ಎಲ್ರಿಗೂ ನಮಸ್ಕಾರ. ನಿಮ್ಮೂರು ತುಂಬಾ ಚೆನ್ನಾಗಿದೆ, ರೋಡ್ಗಳೆಲ್ಲ ನೋಡಿ ಹಣ್ಣೆಲ್ಲ ಹಿಂಗೆ ಬಿಸಿಲು ತುಂಬಾ ಚೆನ್ನಾಗಿದೆ, ಬಿಸಿಲು ಚೆನ್ನಾಗಿದೆ, ಮತ್ತೆ ರೋಡ್ಗಳೆಲ್ಲ ಚೆನ್ನಾಗಿದಾವೆ. ನಾಗಮಂಗಲ ಎಲ್ಲಾ ಕಡೆ ಚೆನ್ನಾಗಿರುತ್ತೆ. ಪೊಲೀಸ್ ಅಂಕಲ್ ಬಿಸಿಲಲ್ಲಿ ಸಿಗಾಕ ಬಿಡ್ಬೇಕು ಅವನಾರ ಈ ಟೈಮಲ್ಲಿ ಅವ್ರ ಕೈಗೆ ಕೆಚ್ಚಿ ಅವ್ರಿಗೊಂದು ಬಾಟ್ಲಿ ನೀರು ಕೊಡ್ಬೇಕಾಯ್ತು ಪಾಪ, ಖುಷಿ ಆಗ್ಬಿಡೋರು. ಏನಪ್ಪ ಫೇಮಸ್ ಬೆಳ್ಳೂರು? ಬೆಳ್ಳುಳ್ಳಿ ಇರಬೇಕು. ಅಲ್ಲ ಯಾಕಣಯ್ಯ, ಈ ಪುರಾತನ ಇತಿಹಾಸ ಏನು ಬೆಳ್ಳೂರ್ಗೆ? ಯಾವ್ದು ಈಗ ಚನ್ನಪಟ್ಟಣ ನೋಡಿ, ನಮ್ ಚನ್ನಪಟ್ಟಣ ಬೊಂಬೆಗಳ ನಾಡು, ರಾಮನಗರ ರೇಷ್ಮೆ ನಾಡು. ಈ ಬೆಳ್ಳೂರು ಏನಣ್ಣ ಫೇಮಸ್? ನಮಗೂ ಗೊತ್ತಿಲ್ಲ ಅಣ್ಣ. ಹುಟ್ಟೂರಲ್ಲಿ ನೋಡು, ಊರ್ ಬಗ್ಗೆನೇ ಗೊತ್ತಿಲ್ಲ ಅಂತೀರಾ? ಹೆಂಗೆ ಹೊಡಿಬೇಕು ಕಣ ಅಣ್ಣ. ಬೆಳ್ಳೂರವ್ರು ಯಾರಿದ್ದೀರಾ? ದಯವಿಟ್ಟು ಯಾರಾದ್ರೂ ರಪ್ಪ ಅಂತ ಹೊಡಿರಿ. ಬೆಳ್ಳೂರವ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಏನ್ ಫೇಮಸ್ ಐತೆ ಬೆಳ್ಳೂರಲ್ಲಿ ಅಂತ ಕಮೆಂಟ್ ಮಾಡಿ. ನವೀನ ಎಲ್ಲರೂ ಸಿಕ್ಕಿದ್ರೆ ಹಾಕೊಂಡು ಹೊಡಿರಿ. ಸ್ನೇಹಿತರೆ, ಇವತ್ತು ನಮ್ಮ ನವೀನ್ ಅವರ ಅಕ್ಕನ ಮನೆಗೆ ಬಂದಿದ್ದೀವಿ ಹಬ್ಬಕ್ಕೆ. ನೋಡಿ ಮನೆ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿ ಕಟ್ಟವ್ರು. 10 ವರ್ಷ ಆಗೈತಂತೆ ಮನೆ ಕಟ್ಟಿ. ಎಷ್ಟು ದೊಡ್ಡ ಹಾಲು. ನವೀನ, ನೀನು ಯಾವಾಗಿಂತ ಮನೆ ಕಟ್ಟೋದು? ಬರಲಿ. ಏನು ನಿನ್ನ ಹೆಸರು? ಯಶಸ್ಸು. ಜೀವನದ ಯಶಸ್ಸಿಲ್ಲ. ಏನು ಓದ್ತಿರೋದು? ಯಾವ ಸ್ಕೂಲು? ಹಂಗೆ ನಗ್ತಾರೆ ಸ್ಮೈಲು, ಒಂದು ಪಾಸಿಟಿವ್ ಒಂದು ನೋಡ್ತಿದಂಗೆ. ನೀನು ಎದುರುದಿದ್ಯಾ? ಇವನೇ ನಾಚ್ಕೊಳ್ಳಲ್ಲ, ಈ ಹುಡುಗ ನಾಚ್ಕೊಳ್ಳಲ್ಲ. ಇದು ನಮ್ಮ ಹುಡುಗ. ಇವತ್ತೇನು ತಿನ್ನಲ್ವೇನೋ ನೀನು? ಸಾಕಂಡೆ ಆಮೇಲೆ ಬೇಕಾ ಹಾಕ್ಸ್ಕೊಳ್ಳೋ. ನಿಮ್ಮೆಣ್ಣದ ಬೈಕ್ ತೋರಿಸು. ನಾನು ಟ್ರೈ ಮಾಡಲ? ಚಿಕ್ಕನಿ ಬೇಡ, ನಾನು ದೊಡ್ಡ ಬೇಡ. ನಿಮ್ಮ ಮನ್ಸೆಲ್ಲ ಬಿಟ್ರಪ್ಪ.
ಮನ್ಸರಲ್ಲ ನೀವು. ನೋಡ್ರಲ್ಲಿ ಹಾಕ್ಸ್ಕೊಂಡಿದ್ದು ಕಮ್ಮಿ ಅಲ್ಲ ಎಲೆ ಕ್ಲೀನ್ ಮಾಡಿ ಇವ್ರು ಕಮ್ಮಿ ತಾನೇ ಹಾಕ್ಸ್ಕೊಂಡಿದ್ದು ಮಟನು ನೋಡ್ರಿ ಸಾಕ್ಷಿ ಸಿಕ್ತರು ಕಮ್ಮಿ ಹಾಕ್ಸ್ಕೊಂಡು ತಿನ್ಬಿಟ್ಟು ಟ್ರಿಪ್ ಹಾಕ್ಸ್ಕೊಂಡಿದ್ದೀನಿ ನಾನು. ನಾನು ಹೇಳ್ತಾರೆ ಒಂದನೇ ಟ್ರಿಪ್ 2 ಪೀಸ್ 2ನೇ ಟ್ರಿಪ್ 2 ಪೀಸ್ 4 ಪೀಸ್ ಮುಗಿದೋಯ್ತು. ನವೀನ್ ಅವ್ರಿಗೆ ನಾನು ಬಡಿಸ್ತೀವಿ, ಇವರು ಬಡಿಸ್ತಾರೆ ಈಗ ನವೀನಂಗೆ ಅಣ್ಣ ತಿನ್ನೋಣ ಅಂತ ಹಾಂ ಚಾಲೆಂಜ್ ಇಡೋಣ ಇಬ್ರಿಗೂ. ನಿಮ್ಮ ಅವನಿಗೂ ನಿನಗೂ ಮುದ್ದೆ ಚಾಲೆಂಜ್ ಹಾಕೋಣ ಏನೇ ಅಲ್ವಾ ಅಕ್ಕನ ಮಗ. ಆಯಿತಾ, ನೋಡೋಣ ಯಾರು ಗೆಲ್ತೀರಾ. ನೋಡ್ತೀನಿ ನಿಮ್ಮ ಮಾಮನ ವಿಡಿಯೋಗಳೆಲ್ಲ. ನಿಮ್ಮ ಮಾಮನ ವಿಡಿಯೋಗಳು ನೋಡ್ತೀಯಾ? ಯಾವ ವಿಡಿಯೋ ಇಷ್ಟ? ಮರಾತ್ ಹೆಂಗೆ ನಾವು ಯಾವುದು ಫೇಮಸ್ ಬ್ಯಾಲ್ದಂಡ? ಅದೇ ಓದಕ್ ಮರ ಹತ್ತಿದ್ರಲ್ಲ ಬಾವಿ. ಈಗ ಮೊನ್ನೆದು ತೆಂಗಿನ ಮರ ಟೆನಿಸ್ ಕೃಷ್ಣ. ಆಮೇಲೆ ಹಾಂ ಹೇಳಿದ್ರು ಸಿಕ್ಕಿ ಅಲ್ಲೇ ಬೆಂಗಳೂರೇ. ಅದು ಬಿಟ್ರೆ ಯಾವ ವಿಡಿಯೋ ಇಷ್ಟ? ಬೆಂಗಳೂರೇ ಅಮ್ಮ. ನಾವು ಇವರು ಅವರೆಲ್ಲ ಅದೇ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೇ. ಹಾಂ ನೋಡಿ ಬಂದು ಅಲ್ಲಿವರೆಗೂ ನೀನು ಕೇಳಿದ್ನಂತೆ ಹಂಗ ಕರ್ಕೊಂಡ್ ಬಂದಿಲ್ಲ ಇವ್ರು. ಯಾರು ಇವರಾ? ಅದು ಅವ್ರು ಮಾಡಲ್ಲ, ನಾವು ಮಾಡಿಸೋದು. ಹೆಂಗೈತೆ ನೋಡ್ತಾ ಇದ್ರಲ್ಲ ನಿಮ್ಮ ಅಣ್ಣಂದು ತಮ್ಮನ ಅಣ್ಣ ಅನ್ಕೊಂಡಲ್ಲಿ ಇಷ್ಟು ಹೌದು ಅಲ್ಲ ಹೋಗೇ ಬರೆ ಅಂತಿದ್ದಲ್ಲ ನನ್ನ ತಂಗಿ ಇರ್ಬೋದು ಯಾರು ಮಕ್ಕ ಅಂತ ಕರಿತೀರಾ? ಮತ್ತೆ ನಮ್ಮ ಅಕ್ಕ ನನಗೆ 7 ವರ್ಷ ದೊಡ್ಡವಳು. ಅವ್ರಿಗೆ ಅದು ಬೇರೆಯವರು ಬೇರೆಯವ್ರು 6 ತಿಂಗಳು ದೊಡ್ಡವ್ರು ಅಕ್ಕ ತಕ್ಕ ಬಿಡ್ತಾರೆ. ಸ್ವಂತ ಮನೆಯವ್ರು ಅಕ್ಕ ತಕ್ಕ ರೆಸ್ಪೆಕ್ಟ್ ಅಲ್ಲ ಅದು. ನಾವು ಚಿಕ್ಕಮ್ಮನಿಗೆ ಚಿಕ್ಕಮ್ಮ ಅಂತ ಕರಿತೀವಿ. ಏನೋ ಬೆಳಿವ ಅಂದ್ಬಿಟ್ಟು ಕ್ಯಾಮ್ರಾ ಆನ್ ಆದಡ್ಗೆ ಸೈಲೆಂಟ್ ಆಗೋದು. ಮನೆ ತವೆಲ್ಲರ ಬೆಳೆದಿದ್ಯಾ? ಮನೆ ತವೆಲ್ಲರ ಹಾಕಿದ್ದೀವಿ ಗಿಡಗಳು. ಅಂತ ಗಿಡಗಳು ಹಾಕಿದ್ದೀನಿ. ನಾಲೆವರೆ ಗಿಡ ಹಾಕಿದ್ದೀನಿ. ಮತ್ತೆ ಪಾಲಕ್ ಸೊಪ್ಪು, ಮತ್ತೆ ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ರಸಂ. ಅಷ್ಟು ಝೂಮಲ್ಲಿ ತೋರ್ಸಮ್ ಕುಡಿಯೋಕೆ ಮನ್ಸಾಗಲ್ಲ. ಪಾಲಕ್ ಸಬ್ಸಿಗೆ ಸೊಪ್ಪು. ನವೀನ್ ಅವ್ರ ಮನೇಲಿ ಊಟ ಆಯಿತು. ಫುಲ್ಲು ಬಿಸಿಲು ಟಯರ್ಡ್ ಆಗಿಬಿಟ್ಟಿದ್ದೀವಿ. ನಾವು ಚೆನ್ನಾಗಿ ಬೆಳಿತಿದ್ದೀವಿ ಕಣ. ಮನೆ ಪಕ್ಕ ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡಿದ್ರು. ಸೀಮೆಂಟ್ ನಾವು ಅಮ್ಮ ಅದಕ್ಕೆ ಸ್ವಲ್ಪ ದಿನ ಹಾಕ್ಬಿಟ್ಟು ಸುಮ್ಮನೆ ಇರೋದ್ರು. ನಾನು ಸುಮ್ಮನೆ ಆಗ್ಬಿಟ್ಟು ಇನ್ನೂ ಬೆಳಿತೇನೆ ಇಲ್ಲ. ಇದು ಹೇಳ್ರಪ್ಪ, ಊಟ ಹೆಂಗಿತ್ತು? ಊಟ ಸಖತ್ತಾಗಿತ್ತು. ಈಗ ಬೆಕ್ಕನ್ನು ಓಡಿಸ್ಬಿಟ್ಟ, ಈಗ ನಾಯಿ ಮೇಲೆ ಕಣ್ಣಾಕವನೆ. ಇನ್ನೇ ಏನೇನು ಏನೇನು ಓಡಿಸ್ತಾನೆ ಗೊತ್ತಿಲ್ಲ. ಏನು ಹಬ್ಬ ಕಾರ್ ಓಡಿಸ್ಬೋದು ಅಷ್ಟೇ, ಏನೇನು ಓಡಿಸಕ್ಕಾಗಲ್ಲ. ಮುಂದೆ ಮನಿಕ ಬಿಡ್ತೀನಿ ಗುರು. ಮಲ್ಕೊಳಕ್ಕೆ ಯಾರು ಬಿಡ್ತಾರೆ ಅಣ್ಣ? ಮಲಿಕ ಬಿಡ್ತಾರಂತೆ. ನೀವು ಬನ್ನಿ, ರಾಮನಗರ ಬಂದ್ರೆ ಹಾಂ ಕರ್ಕೊಬರೋಣ. ಹಾಂ ಬನ್ನಿ ನಮ್ಮೂರಿಗೆ. ಬರೋದನಾ? ಬಾಯ್. ಸಿಸ್ಟರ್ ಬರೋದಾ? ಹಾಂ ಅಣ್ಣ ಬರ್ತೀವಿ. ಹಾಂ ಅಕ್ಕ ಬರ್ತೀವಿ. ಥ್ಯಾಂಕ್ ಯು. ಖಂಡಿತ ಬನ್ನಿ ನೀವು ಈ ಕಡೆ ಬಂದಾಗ. ಆಯ್ತಾ? ಬಾಯ್ ಕಣ. ಬಾಯ್ ಬಾಯ್. ಏನ ಈಗ ನಾವ್ ಹಿಂಗ್ ಹೋಗ್ತಾ ಇದೀವಲ್ವಾ, ನಾವೀಗ ಇದು ಯಾವ ರೋಡ್ ಇದು? ಈಗ ಹುಲಿಯೂರ್ ದುರ್ಗಕ್ಕೆ ಹೋಗ್ತಾ ಇದೀವಿ ಅಂತ ಗೊತ್ತು ನಮ್ಗೆ. ಈಗ ರೋಡ್ ಸೈಡ್ ಅಲ್ಲಿ ಯಾರಾದ್ರೂ ಸ್ಟ್ರೇಂಜರ್ಸ್ ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಒಬ್ರು ಇಬ್ರು ಸಂದು, ಅಣ್ಣ ಇದು ಹುಲಿಯೂರ್ ದುರ್ಗಕ್ಕೆ ಹೋಗುತ್ತಾ ಅಂತ ರೋಡ್ ಕೇಳ್ಬೇಕೀಗ. ಚಾಲೆಂಜ್ ಸುಮ್ಮನೆ ಕೇಳಬೇಕು, ಮಾತಾಡ್ಸೋದು ಜನಗಳನ್ನ. ಜನಗಳ ಹತ್ರ ಮಾತಾಡ್ಬೇಕು. ಇವಾಗ ಅಲ್ಲಿ ಮಾತಾಡದಿದ್ಕೆ ತಾನೇ ಅಂಬರೀಷ್ ಅಣ್ಣ ಸಿಕ್ಕಿದ್ ನಮ್ಗೆ. ಹಂಗೆ ಮಾತಾಡ್ಬೇಕು. ಈಗ ಹಂಗೆ ಮಾತಾಡ್ತಾ ಇದ್ರೆ ಈಗ ವಿಷ್ಣುವರ್ಧನ್ ಸಿಗ್ಬೋದು, ಇನ್ನು ಏನಾರು ಟ್ಯಾಲೆಂಟ್ ಇರೋ ವ್ಯಕ್ತಿಗಳು ಸಿಗ್ಬೋದು. ನಮ್ಗೆ ಅಡ್ರೆಸ್ ನೀಟಾಗಿ ಹೇಳ್ಬೋದು. ಇನ್ನೊಬ್ಬ ಸಂತೂರು ಗೊತ್ತಾ? ಎಲ್ಲ ಪಾಪ ಇರೋ ಥಿಯೇಟರ್ಗೆ ಯಾರು ಇನ್ನೊಬ್ಬ ಸಂತು ಸಿಗ್ಬೋದು. ಇನ್ನೊಬ್ಬ ಸಂತ ಇರಕ್ ಸಾಧ್ಯನೇ ಇಲ್ಲ. ಅವನೊಬ್ಬನೇ ಸಂತ ಪಂತ ಸಿಗ್ಬೋದು. ಈಗ
ಮೋಟ್ರಾಕಿ ಎಳ್ದು ಸುತ್ತ ತೆಂಗಿನ ಮರ ಯಾವ್ದಾರು ಒಳ್ಳೆ ನೀರು ಹಾಕಿದ್ರೆ ಹೆಂಗ್ ಬರ್ತದೆ ಗೊತ್ತಾ? ಪಕ್ಕ ಒಳ್ಳೆ ಈಜಾಡ ಚಂದ ಇಂಥ ಇದ್ರಲ್ಲಿ ಆಡ್ಬೇಕು. ನೀರೆಳೆ ಬೇಡ ಅನ್ಸ್ತದೆ ಇವರು. ಈ ದಡಿಯಿಂದ ಆ ದಡಿಗೆ ಹೋಗುತ್ತೆ, ಚಾಲೆಂಜ್ ಕಟ್ಬೇಕು. ಹುಲಿಯೂರು ದುರ್ಗದ ಹತ್ರ ಬಂದಿದ್ದೀವಿ. ತಿಬ್ಬಾದೇವಿ ದೇವಸ್ಥಾನದ ಹತ್ರ ಕೆರೆ ಇದು. ಸೊ ಇಲ್ಲಿ ನಮ್ಮ ಸಂತೋರ್ದು ಜಮೀನು ಇಲ್ಲಿ ಐತೆ ನೋಡಬೇಕು ಅಂತ ಬಂದ. ಅವೆಲ್ಲ ಇಲ್ಲಿ ತಣ್ಣಗೆ ಯಾವುದಿದು ಆಲದ ಮರ. ಇಂಥ ಆಲದ ಮರ ನೋಡೋ ಎಷ್ಟು ಅಪರೂಪನೋ, ಎಲ್ಲ ಕಡ್ದು ಬಿಸಾಕವ್ರೆ. ತೀಟೆ ಕೆಲಸ ಬಿಡಲ್ರಿ ನೋಡು. ಯಾರ್ದು? ನಿಮ್ದೇನಾ? ಅವನ ಗೊತ್ತು ಕಣ. ಬಾದಾಮಿ ಎಲ್ಲ ಬಾದಾಮಿ ಇನ್ನಗವ ತಿಂದು ಬಂದು ಹಾಂ ಹಣ್ಣುಗಳು ಮಸ್ತಾಗವೆ, ತಿನ್ನಕ್ಕಾಗಲಿಲ್ಲ. ಕಣ ಇಲ್ಲೂ ಮರ ನಾವೇ ಕುಯ್ಸಾಕಿರೋದು. ಅಣ್ಣ ಇಟ್ಕೊಳ್ರಿ ಕಾರ್ ಕಾಕಣ ಹೋಗಿ ಬರೋಣ. ಅಲ್ಲಿ ಕೆರೆ ಮೇಲೆ ಒಳ್ಳೆ ಸ್ಪಾಟ್ ಅದೇ ಮುದೋಣ. ಅಯ್ಯೋ ನೋಡಿದ್ವಿ ಬಾರ ಕೆರೆ ಎಲ್ಲ ಬೇಡವಾ? ನೋಡಿದ್ವಿ ಕಣ ನಾವು. ಬರ್ರಿ ಹೋಗಿ ಬರುವ. ಮೈಸೂರಿನ ನೋಡಿಲ್ಲ, ಅವ್ರು ನೋಡಿಲ್ಲ, ಅವ್ರು ನೋಡಿಲ್ಲ. ನಾನೇನು ಬಂದಿಲ್ಲ. ನಾನು ನೋಡೋದೇ ಬೇಕಾಗಿಲ್ಲ. ಬಂದು ಅಣ್ಣ ಕವರ್ ಬಿದ್ದಾಗದೆ ದೊಡ್ಡದಾಗದ ಹಿಂಸೆ ಕೊಟ್ರಿ ಹೆಂಗೆ